ವಿದ್ಯಾರ್ಥಿಗಳೇ, ಇಲ್ಲಿನ ನಾವು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳನ್ನು ರಚಿಸುವ ವಿಧಾನವನ್ನು ತಿಳಿಯೋಣ. ಪ್ರಶ್ನೆಯನ್ನು ಗಮನಿಸಿ. 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ ಅದರ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದ ಬಾಹ್ಯ ಬಿಂದುವಿನಿಂದ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಸ್ಪರ್ಶಕಗಳ ಉದ್ದಗಳನ್ನು ಅಳೆಯಿರಿ. ಮೊದಲು ಏನನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಬರೆದುಕೊಳ್ಳೋಣ. ವೃತ್ತ ಕೇಂದ್ರದಿಂದ ಬಾಹ್ಯ ಬಿಂದುವಿಗಿರುವ ದೂರ, ಅದನ್ನು ಡಿಸ್ಟನ್ಸ್ ಅಂತೇಳಿ ಹೇಳ್ತೇವೆ, ಡಿ ಅಂತ ಸೂಚಿಸ್ತೇವೆ. ಡಿ ಸಮ ಎಷ್ಟಿದೆ? 10 ಸೆಂಟಿಮೀಟರ್. ವೃತ್ತದ ತ್ರಿಜ್ಯ ಆರ್ ಸಮ 4 ಸೆಂಟಿಮೀಟರ್ ಇದೆ. ಮೊದಲು 10 ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ಎಳೆಯಬೇಕು. ನಾನು ಆ ರೇಖಾಖಂಡವನ್ನು ಇಲ್ಲಿ ಎ ಬಿ ಅಂಥೇಳಿ ಹೆಸರಿಸ್ತಾ ಇದ್ದೇನೆ. ಎ ಬಿ ಅಳತೆ ಎಷ್ಟಿದೆ? ಸರಿಯಾಗಿ 10 ಸೆಂಟಿಮೀಟರ್ ಇದೆ. ಈಗ ಎ ಬಿಗೆ ಲಂಬಾರ್ಧಕವನ್ನು ಎಳೆಯಬೇಕು. ಲಂಬಾರ್ಧಕವನ್ನು ಎಳೆಯಲಿಕ್ಕೆ ನೀವು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಕಲಿತಿದ್ದೀರಾ. ಕೈವಾರವನ್ನು ಎ ಬಿಯ ಅರ್ಧಕ್ಕಿಂತ ಹೆಚ್ಚಿನ ಅಳತೆಗೆ ಸರಿಪಡಿಸಿಕೊಂಡು ಎಯನ್ನು ಕೇಂದ್ರವಾಗಿಸಿ ಎ ಬಿಯ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಕಂಸಗಳನ್ನು ಈ ರೀತಿಯಾಗಿ ಎಳೆಯಬೇಕು. ಅಷ್ಟೇ ಅಳತೆಯ ತ್ರಿಜ್ಯದಿಂದ ಬಿಯನ್ನು ಕೇಂದ್ರವಾಗಿಸಿ ಈ ಮೊದಲಿನ ಕಂಸಗಳನ್ನು ಛೇದಿಸುವಂತೆ ಪುನಃ 2 ಕಂಸಗಳನ್ನು ಎಳೆಯಬೇಕು. ಈಗ ಈ 2 ಛೇದನ ಬಿಂದುಗಳನ್ನು ಸೇರಿಸಬೇಕು. ಇದು ಎ ಬಿಯ ಲಂಬಾರ್ಧಕವಾಗಿದೆ. ಇದು ಎ ಬಿಯನ್ನು ಎಲ್ಲಿ ಛೇದಿಸ್ತದೆಯೋ ಆ ಬಿಂದುವನ್ನು ಎಂ ಅಂಥೇಳಿ ಹೆಸರಿಸ್ತಾ ಇದ್ದೇನೆ. ಈಗ ಎಂ ಅನ್ನು ಕೇಂದ್ರವಾಗಿಸಿ ಕೈವಾರವನ್ನು ಎಂ ಎ ಅಥವಾ ಎಂ ಬಿಯ ಅಳತೆಗೆ ಸರಿಪಡಿಸಿಕೊಂಡು ಎ ಬಿ ವ್ಯಾಸವಾಗುವಂತೆ ಒಂದು ವೃತ್ತವನ್ನು ಎಳೆಯಬೇಕು. ಈಗ ನಮಗೆ ಕೊಟ್ಟ ವೃತ್ತದ ತ್ರಿಜ್ಯ ಎಷ್ಟು? 4 ಸೆಂಟಿಮೀಟರ್. ಕೈವಾರವನ್ನು 4 ಸೆಂಟಿಮೀಟರ್ಗೆ ಸರಿಪಡಿಸಿಕೊಂಡು ಎಯನ್ನು ಕೇಂದ್ರವಾಗಿಸಿ ವೃತ್ತವನ್ನು ಎಳೆಯೋಣ. ಈಗ ಈ 2 ವೃತ್ತಗಳು ಪರಸ್ಪರ ಛೇದಿಸುವ ಬಿಂದುಗಳನ್ನು ಗುರುತಿಸಿಕೊಳ್ಳೋಣ. ನಾನು ಇಲ್ಲಿ ಆ ಬಿಂದುಗಳನ್ನು ಪಿ ಮತ್ತು ಕ್ಯೂ ಅಂಥೇಳಿ ಹೆಸರಿಸ್ತಾ ಇದ್ದೇನೆ. ಈಗ ಬಿ ಮತ್ತು ಪಿಯನ್ನು ಸೇರಿಸಿ ಹಾಗೂ ಬಿ ಮತ್ತು ಕ್ಯೂ ಅನ್ನು ಸೇರಿಸಿ. ಇವೇ ನಮಗೆ ಬೇಕಾದಂತಹ ಸ್ಪರ್ಶಕಗಳು. ಸ್ಪರ್ಶಕಗಳನ್ನು ಅಳತೆ ಮಾಡಲಿಕ್ಕೆ ಹೇಳಿದ್ದಾರೆ. ಸ್ಪರ್ಶಕಗಳ ಉದ್ದಗಳನ್ನು ಅಳತೆ ಮಾಡೋಣ. ಬಿ ಪಿಯ ಅಳತೆ ಎಷ್ಟಿದೆ? 9.2 ಸೆಂಟಿಮೀಟರ್ ಇದೆ. ಅದೇ ರೀತಿ ಬಿ ಕ್ಯೂನ ಅಳತೆ ಕೂಡ 9.2 ಸೆಂಟಿಮೀಟರ್ ಇದೆ. ಅದನ್ನು ಕೆಳಗಡೆ ಬರಿಬೇಕು. ಬಿ ಪಿ ಸಮ ಬಿ ಕ್ಯೂ ಸಮ 9.2 ಸೆಂಟಿಮೀಟರ್. ಮಕ್ಕಳೇ, ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳನ್ನು ರಚಿಸುವುದು ಹೇಗೆ ಅನ್ನುವುದನ್ನು ತಿಳಿದುಕೊಂಡಿದ್ದೀರಲ್ವಾ? ಪರೀಕ್ಷೆಗೆ ಇದನ್ನು 2 ಅಂಕಗಳಿಗೆ ಕೇಳಲಾಗ್ತದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು.